ಎಎಚ್ ಬಸವರಾಜ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ. ಮಾಗಡಿ ತಾಲೂಕಿನ ದೊಡ್ಡಯ್ಯನಪಾಳ್ಯದ ಶ್ರೀ ಬನಶಂಕರಿ ಫಾರ್ಮ್ ಹೌಸ್ನಲ್ಲಿ ಎಎಚ್ ಬಸವರಾಜ್ ನೇತೃತ್ವದಲ್ಲಿ ಸೋಮವಾರ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ ಭಕ್ತ ಮುನೇಶ್ವರ ಕ್ಷೇತ್ರದ ಶ್ರೀ ರಂಗನಾಥಾನಂದ ಸ್ವಾಮೀಜಿ ಮಾತನಾಡಿ, ಹಿಂದುಳಿದ ಕುಟುಂಬಗಳಿಗೆ ಮದುವೆ ಕಬ್ಬಿಣದ ಕಡಲೆ ಇದ್ದಂತೆ. ಸಾಮೂಹಿಕ ಮತ್ತು ಸರಳ ವಿವಾಹಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ನಮ್ಮ ಸ್ನೇಹಿತರು ಆದ ಎಎಚ್ ಬಸವರಾಜ್ ಅವರು ಮಾಡ್ತಾ ಇರುವ ಈ ದೊಡ್ಡ ಧರ್ಮ ಕಾರ್ಯ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದಿದ್ದಾರೆ. ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕ ಎಎಚ್ ಬಸವರಾಜ್ ಮಾತನಾಡಿ, ಸಾಮೂಹಿಕ ಮದುವೆಗಳು ಹಣ ಉಳಿತಾಯದ ಜೊತೆಗೆ ಸಮಾಜದಲ್ಲಿ ಸಾಮರಸ್ಯದ ಪ್ರತೀಕವಾಗಿದೆ. ದುಬಾರಿ ಕಾಲದಲ್ಲಿ ಮನೆ ಕಟ್ಟುವುದು, ಮದುವೆ ಮಾಡುವುದು ಬಹಳ ಕಷ್ಟ. ಮದುವೆ ಸಾಲದ ಬಾಧೆಯಿಂದ ರಾಜ್ಯದಲ್ಲಿ ಸಾಕಷ್ಟು ಕುಟುಂಬಗಳು ತೊಂದರೆ ಅನುಭವಿಸ್ತಾ ಇದೆ. ಅಂತಹ ತೊಂದರೆ ಮಾಗಡಿ ತಾಲೂಕಿನಲ್ಲಿ ನಡೆಯಬಾರದು ಎಂಬ ನಿಟ್ಟಿನಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೆಸಲಾಗ್ತಾ ಇದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ರಮ್ಯಾ ನರಸಿಂಹಮೂರ್ತಿ, ನೇಪಾಳ್ ಗಂಗಮ್ಮ, ಸದಸ್ಯೆ ಭಾಗ್ಯಮ್ಮ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ, ಬಿಜೆಪಿ ಮಾಜಿ ಅಧ್ಯಕ್ಷ ಧನಂಜಯ್, ಕೃಷ್ಣ, ಮಂಜುನಾಥ, ಸಿ ಜಯರಾಮು, ಲಕ್ಷ್ಮಣ್, ಜಿ ಕೃಷ್ಣ, ಜೀವಿಕಾ, ಗಂಗಾ ಹನುಮಯ್ಯ, ಅಂಜು, ಬಿಜೆಪಿ ಮುಖಂಡೆ ಗೀತಾಂಜಲಿ, ದಯಾನಂದ, ಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಮಾಜಿಕ ಸೇವೆ ಅಂದರೆ ಲೋಕ ಕಲ್ಯಾಣವನ್ನು ನಡೆಸಿಕೊಟ್ಟಿದ್ದಾರೆ. ಆದರೂ ತನ್ನ ಸ್ವಾರ್ಥವನ್ನು ಬಿಟ್ಟು ಸ್ವಾಭಿಮಾನದಿಂದ ಬಡ ಮಕ್ಕಳ ಒಂದು ಬೇಡಿಕೆಗೋಸ್ಕರನ ಇಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇದು ಎಲ್ಲ ಕಡೆಯೂ ಕೂಡ ಇದೇ ಥರ ಒಂದೊಂದು ಅವಕಾಶವನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಬಡವರಿಗೆ ಒಂದು ಧರ್ಮ ದಾರಿ ತಾನಾಗೇ ಬರ್ತದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಸ್ನೇಹಿತರಾದಂತಕ್ಕಂಥ ಬಸವರಾಜಪ್ಪರ ಕಾರಣ. ಅದೇ ರೀತಿ ಇದೇ ಮಾಗಡಿ ತಾಲೂಕಿನಲ್ಲಿ ಹುಟ್ಟಿ ನೇಪಾಳದಲ್ಲಿ ನೆಲೆಯಾಗಿ ನಿಂತಂಥ ತಮ್ಮ ಹೆಸರು ಗಂಗಮ್ಮನವರು ನೇಪಾಳದಿಂದ ಇಂಥ ಒಂದು ಕಾರ್ಯಕ್ಕೆ ಆಗಮಿಸಿದ್ದಾರೆ. ಅವರಾಲೆ 2 ಸರಿ ನೇಪಾಳದಲ್ಲಿ ಗೆದ್ದು ಈಗ 3ನೇ ಸರಿಗೆ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಟು ಅದೇ ರೀತಿ ಒಂದು ಭೂಮಿಯಲ್ಲೂ ಕೂಡ ಸಾಧನೆಯನ್ನು ಮಾಡಿದಂತಕ್ಕಂಥ ಆ ತಾಯಿ ಅವರಿಗೆ ಆ ಪರಮಾತ್ಮ ಒಳ್ಳೇದು ಮಾಡಲಿ ಅಂಥೇಳಿ 2 ಮಾತನ್ನು ಮುಕ್ತಾಯ ಮಾಡಿ ಈ ಒಂದು ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬಸವರಾಜನವ್ರು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಮಾದರಿಯಾದಂಥ ಒಂದು ಕೆಲಸ. ಎಲ್ರಿಗೂ ಈ ಗುಣ ಬರಲ್ಲ. ಸ್ವಂತ ಖರ್ಚಿನಿಂದ ಯಾರದೇ ಒಂದು ಅಪೇಕ್ಷೆ ಇಲ್ಲದೇ ಒಂದು ಧರ್ಮ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಮಾಗಡಿ ರಂಗನಾಥ ಸ್ವಾಮಿ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಸಾಮೂಹಿಕ ಕಾರ್ಯಕ್ರಮ ಈಗ ಹಿಂಗೆ ಬರೋಣ, ಇಲ್ಲಿ ಬರೋಣ, ಈ ಕಡೆ ಇಲ್ಲ ಹಿಂಗೆ ಬರ್ರಿ, ಮುಂದಕ್ಕೆ ಬರ್ರಿ, ಈ ಕಡೆ ಕರೆಕ್ಟ್. ಕಾರ್ತಿಕ ಮಾಸದ 3ನೇ ವಾರ ಇವತ್ತು ತಾಯಿ ಬನಶಂಕರಮ್ಮನ ಸಾಮೂಹಿಕ ವೇದಿಕೆ ಅಡಿಯಲ್ಲಿ ದೊಡ್ಡಯ್ಯನಪಾಳ್ಯದ ಶ್ರೀ ಪಟ್ಲದಮ್ಮ ಸನ್ನಿಧಾನದಲ್ಲಿ 2 ಜೋಡಿ ಶ್ರೀಪತಳ್ಳಿ ಹುಡುಗ, ವಿಜಿ ದೊಡ್ಡಿ ಹುಡುಗಿ, ಇನ್ನೊಂದು ಗೊಲ್ರಟ್ಟಿ, ಒಂದು ಮತ್ತು ಇನ್ನೊಂದು ಗುಡೇಮರನಹಳ್ಳಿ, ಈ ಅಕ್ನಾಳು, ಈ 2 ಜೋಡಿಗಳ ಸರಳವಾಗಿ ಸಾಮೂಹಿಕ ಮಾಡಬೇಕು ಅಂಥೇಳಿ ಶ್ರೀಪತಳ್ಳಿದು ತಿಗಡ್ರಪಾಳ್ಯ ರಾಜಣ್ಣ, ಟೈಲರ್ ರಾಜಣ್ಣ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ರು. ಇನ್ನೊಂದು ಜುಟ್ನಹಳ್ಳಿ ಗಂಗಣ್ಣ ಅವ್ರು ಮಾತಾಡಿದ್ರು. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಸಮಾಜದಲ್ಲಿ ಬಡತನ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥವ್ರನ್ನ ನಮ್ಮ ಕೈಲಾಗಲಿಲ್ಲ ಅಂದರೂ ಸಹಿತ ಬೇರೆಯವ್ರ ಕೈಯಿಂದ ಆದರೂ ಸಹಿತ ಹಿರಿಯರು ಒಂದು ಮಾತು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಊಟ ಇಲ್ಲ ಅಂದರೆ ಊಟದ ಮನೆ ಆದರೂ ತೋರಿಸ್ಬೇಕು ಅಂತ. ಅವರಿಬ್ಬರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಅವರಿಬ್ಬರು 2 ಸತ್ಕಾರ್ಯಕ್ಕೆ ಸಾಕಾರ ಮಾಡಿದ್ದಾರೆ. ಅದೇ ಒಂದು ಆದಿಯಲ್ಲಿ ನಮ್ಮ ಮಾಗಡಿಯ ಹೆಣ್ಣುಮಗಳು 12 ವರ್ಷ ತಾಲೂಕು ಬಿಟ್ಟು ಸಹಜ ಮದುವೆ ಆಗಬೇಕಾದ್ರೆ ಸಮಾಜದಲ್ಲೇ ಆಗಬೇಕು ಅಂತ ಇದೆ. ಆದರೆ ಅನಿವಾರ್ಯ, ಅವರ ಹಣೆ ಬರ. ನೇಪಾಳಿ